ಪೂಜೆಯನ್ನು ಮಾಡುವುದರ ಜೊತೆಗೆ ಈ ಒಂದು ತೈಪೂಸಂ ಜ್ಯೋತಿಯನ್ನು ಪ್ರಾರಂಭಿಸುತ್ತಿದ್ದಾರೆ. ಮೂಲ ಜ್ಯೋತಿಗೆ ಅಲಂಕಾರವನ್ನು ಮಾಡಿ ಮಂಗಳಾರತಿಯನ್ನು ನೆರವೇರಿಸಲಾಗುತ್ತಿದೆ. ಇದರ ಎಲ್ಲ ಭಕ್ತಾದಿಗಳು ತಾಳಮೇಳಗಳೊಂದಿಗೆ ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಆ ತಾಯಿಯ ಜ್ಯೋತಿ 5 ಹೆಂಗಸರಿಂದ ಈಗ ಅದನ್ನು ಜ್ಯೋತಿಯನ್ನು ತರಿಸಲ್ಪಡುತ್ತದೆ. ಆ ಜ್ಯೋತಿಯನ್ನು ಬೆಳಗುವ ಆ ಮೈದಾನಕ್ಕೆ ಈಗ ಜ್ಯೋತಿ ಹಚ್ಚಿ ಅವ್ರಿಗೆ 5 ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಬಿಟ್ಟು ಮಂಗಳ ಕಾರ್ಯವನ್ನು ಆರಂಭಿಸಲು ತಾಯಿಯವರು ಅವರೆಲ್ಲರಿಗೂ ಹೂಮಾಲೆಯನ್ನು ಅರ್ಪಿಸಿ ಅವರನ್ನು ಈ ಜ್ಯೋತಿಯನ್ನು ಎತ್ತಿಕೊಂಡು ಬರಲು ರೆಡಿ ಮಾಡುತ್ತಿದ್ದಾರೆ. ನಿಜವಾಗಲೂ ಈ ಆನಂದಕರವಾದ ದೃಶ್ಯವನ್ನು ನೋಡಲು ಬಹು ಆನಂದ. ತಿರುಮತಿ ಲಕ್ಷ್ಮೀ ಬಂಗಾರಡಿಗಳು ಅವರು ಮಾಡುತ್ತಿದ್ದಾರೆ. ಈಗ ಗೋವಿಗೆ ಗೋಪೂಜೆ ನಡೆಸಲು ರೆಡಿಯಾಗಿದೆ. ಗೋಪೂಜೆ ಎಂದರೆ ಸಾಧಾರಣವೇ? ಗೋವಿನಲ್ಲಿ ಸಾಕ್ಷಾತ್ ಮುಕ್ಕೋಟಿ ದೇವತೆಗಳು ನೆಲೆಸಿದ್ದಾರೆ. ಗೋವಿಗೆ ಹೂಮಾಲೆ ಹಾಕಿ ಗೋವಿಗೆ ವಸ್ತ್ರ ಉಡಿಸ್ತಾರೆ. ಗೋವಿಗೆ ವಸ್ತ್ರ ಉಡಿಸಿ ಹೂಮಾಲೆ ಹಾಕಿ ಇರುಮುಡಿ ಕೊರಳಿಗೆ ಏರಿಸಿ ಶಕ್ತಿ ಮಾಲೆಯನ್ನು ಗೋಮಾತೆಗೆ ಏರಿಸಿ ಮಂಗಳಾರತಿ ಮಾಡಿ ಗೋವಿಗೆ ಬೆಲ್ಲದ ಅಕ್ಕಿಗಳು ಹಣ್ಣುಗಳ ಮಿಶ್ರವನ್ನು ತಿನ್ನಿಸುತ್ತಿದ್ದಾರೆ. ಒಂದು ಕಡೆ, ಇನ್ನೊಂದು ಕಡೆ ವೇದಿಕೆಯಲ್ಲಿ ಕುಳಿತಿರುವ ಶಕ್ತಿಗಳು ಅಮ್ಮ ಎಂದು ಬರುವಳೋ ಅವಳ ಕಾತರಕ್ಕಾಗಿ ಯುವ ಶಕ್ತಿಗಳು ಕಾತರದಿಂದ ನೋಡುತ್ತಿದ್ದಾರೆ. ಈ ಸಂದರ್ಭವನ್ನು ಎಲ್ಲೂ ನೋಡಲಾಗುವುದಿಲ್ಲ. ಮೇಲ್ಮರುವತ್ತೂರೆಂದರೆ ಕೆಂಪು ಸಮವಸ್ತ್ರ, ಅಮ್ಮ ಕೊಟ್ಟ ಕಾಣಿಕೆ. ವೇದಿಕೆಯಲ್ಲಿ ಬರುತ್ತಿರುವ ಮೆರವಣಿಗೆಯಲ್ಲಿ ಬರುತ್ತಿದ್ದಾರೆ. ಈಗ ಅಲ್ಪ ವಿರಾಮ. ಪೂಜ್ಯ ಶ್ರೀ ಅಮ್ಮ ಅವರ ದಿವ್ಯ ಕೃಪೆಯೊಂದಿಗೆ ಹಲಬಗೆಯ ವಿದ್ಯಾಲಯಗಳು ಮೇಲ್ಮರುವತ್ತೂರು ಮತ್ತು ಒಳ್ಳೆಯ ಸಾಮಾಜಿಕ ಚಿಂತನೆಗಳು ಬೋಧಿಸಲ್ಪಡುವುದರಿಂದ ಇಲ್ಲಿ ಕಲಿಯುವ ವಿದ್ಯಾರ್ಥಿನಿಯರು ಎಲ್ಲರೂ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ. ಆದಿಪರಾಶಕ್ತಿ ಚಾರಿಟಬಲ್ ಮೆಡಿಕಲ್ ಎಜುಕೇಶನಲ್ ಅಂಡ್ ಕಲ್ಚರಲ್ ಟ್ರಸ್ಟ್ನ ಉತ್ತಮ ಆಡಳಿತದಲ್ಲಿ ಈ ಎಲ್ಲಾ ವಿದ್ಯಾಲಯಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ. ಆದಿಪರಾಶಕ್ತಿ ಪಾಲಿಟೆಕ್ನಿಕ್ ಕಾಲೇಜ್ ಮೇಲ್ಮರುವತ್ತೂರ್ established 1983-84. ಆದಿಪರಾಶಕ್ತಿ ಮೆಟ್ರಿಕ್ಯುಲೇಷನ್ ಹೈಯರ್ ಸೆಕೆಂಡರಿ ಸ್ಕೂಲ್ ಮೇಲ್ಮರುವತ್ತೂರ್ established 1985. ಮೇಲ್ಮರುವತ್ತೂರ್ ಆದಿಪರಾಶಕ್ತಿ ಹೈಸ್ಕೂಲ್ ಸ್ಟೇಟ್ ಬೋರ್ಡ್ established 2007. GB Public School ಮೇಲ್ಮರುವತ್ತೂರ್ established 2010. ಆದಿಪರಾಶಕ್ತಿ ಇಂಜಿನಿಯರಿಂಗ್ ಕಾಲೇಜ್ ಮೇಲ್ಮರುವತ್ತೂರ್ established 1984. ಆದಿಪರಾಶಕ್ತಿ ಕಾಲೇಜ್ ಆಫ್ ಫಾರ್ಮಸಿ ಮೇಲ್ಮರುವತ್ತೂರ್ established 1993. ಆದಿಪರಾಶಕ್ತಿ ಕಾಲೇಜ್ ಆಫ್ ನರ್ಸಿಂಗ್ ಮೇಲ್ಮರುವತ್ತೂರ್ established 1993. ಆದಿಪರಾಶಕ್ತಿ ಕಾಲೇಜ್ ಆಫ್ ಫಿಸಿಯೋಥೆರಪಿ ಮೇಲ್ಮರುವತ್ತೂರ್ established 1994. ಆದಿಪರಾಶಕ್ತಿ ಡೆಂಟಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಮೇಲ್ಮರುವತ್ತೂರ್ established 2005. ಮೇಲ್ಮರುವತ್ತೂರ್ ಆದಿಪರಾಶಕ್ತಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂಡ್ ರಿಸರ್ಚ್ ಮೇಲ್ಮರುವತ್ತೂರ್ established 2008. ಆದಿಪರಾಶಕ್ತಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ GB ನಗರ್ ಕಲವೈ established 2001. ಆದಿಪರಾಶಕ್ತಿ ಕಾಲೇಜ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ GB ನಗರ್ ಕಲವೈ established 1988. ಆದಿಪರಾಶಕ್ತಿ ಟೀಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ GB ನಗರ್ ಕಲವೈ established 2004. ಆದಿಪರಾಶಕ್ತಿ ಕಾಲೇಜ್ ಆಫ್ ಎಜುಕೇಶನ್ GB ನಗರ್ ಕಲವೈ established 2005. ಆದಿಪರಾಶಕ್ತಿ ಅಗ್ರಿಕಲ್ಚರಲ್ ಅಂಡ್ ಹಾರ್ಟಿಕಲ್ಚರಲ್ ಕಾಲೇಜ್ GB ನಗರ್ ಕಲವೈ established 1999. ಮೆರವಣಿಗೆಯಲ್ಲಿ ಎಲ್ಲ ತಾಳಮೇಳಗಳಿಂದ ಬರುತ್ತಿದೆ. ಒಂದು ಕಡೆ ತೈಪೂಸ ಜ್ಯೋತಿಯ ಮೆರವಣಿಗೆ, ಅಮ್ಮನ ವೇದಿಕೆಯನ್ನು ಹೋಗಲು ಅಮ್ಮನ ಮನೆಯಿಂದ ಬರುತ್ತಿದ್ದಾರೆ. ವಿಧವಾದ ಕೋಲಾಟಗಳು, ವಿಧವಾದ ಆಟಗಳಿಂದ ತುಂಬಿ ತುಳುಕೊಂಡು ಬರುತ್ತಿದ್ದಾರೆ. ತಮ್ಮ ಕಷ್ಟಗಳನ್ನು ನೀಗಿಸಿದ ಆ ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ರೀತಿಯಲ್ಲಿ ಬರುತ್ತಿದ್ದಾರೆ. ನಾನಾ ವಿಧವಾದ ರಾಜ್ಯಗಳಿಂದಲೂ ನಾನಾ ವಿಧವಾದ ದೇಶಗಳಿಂದಲೂ ಬರುತ್ತಿದ್ದಾರೆ. ಆಂಧ್ರ ಪ್ರದೇಶ್, ಮುಂದೆ ನಾವು ನೋಡುತ್ತಿರುವುದು ಆಂಧ್ರ ಪ್ರದೇಶ್ ಮಕ್ಕಳು ಹೇಗೆ ನಡೆದುಕೊಂಡು ಬರುತ್ತಿದ್ದಾರೆ. ಅವರ ವಿಧವಾದ ವೇಷಭೂಷೆಗಳನ್ನು ಇಟ್ಟುಕೊಂಡು ತಾವು ಬೆಳೆದಿರುವ ಆ ತೆಂಗಿನಕಾಯಿನ ಫಲಗಳನ್ನು ತರುತ್ತಿದ್ದಾರೆ. ನಮ್ಮಲ್ಲಿ ಇನ್ನು ಮುಂದೆ ತೆಂಗಿನಕಾಯಿ ಚೆನ್ನಾಗಿ ಬೆಳೆಯಲಿ ಎಂದು ಕೇಳಿಕೊಂಡು ಬರ್ತಿದ್ದಾಳೆ. ಇದನ್ನಾದ ಮೇಲೆ ಚೆನ್ನೈ ಮಾವಟ್ಟಂ ಅಲ್ಲಿಂದ ಬರ್ತಿದ್ದಾರೆ. ಅವರು ತನ್ನ
ಕರಗ ಆಟ ಮಾಡಿಕೊಂಡು ಬರ್ತಿದ್ದಾರೆ. ಅವರಿಗೆ ಬಹಳ ಆನಂದಕರವಾಗಿ ಕರಗ ಆಟ ಹೇಗಿರಬೇಕೆಂದು ನೋಡಿಕೊಂಡು ಬರ್ತಿದ್ದಾರೆ. ಅವರುಗಳ ದಿಂಡಿಕಲ್ಲಿರಿಂದ ಅಲ್ಲಿ ಬರುತ್ತಿರುವ ಜನಗಳು ಅವರವರ ಊರಿನ ಸಾಂಸ್ಕೃತಿಕ ಕಲಾಚಾರಗಳನ್ನು ತೋರಿಕೊಂಡು ಅವರವರ ಮೇಳ ವಾದ್ಯಗಳನ್ನು ಬಾರಿಸಿಕೊಂಡು ಬರುತ್ತಿದ್ದಾರೆ. ಈಗ ಬರುತ್ತಿರುವ ಜನ ಅಷ್ಟಲ್ಲ ಇಷ್ಟಲ್ಲ, ತಮ್ಮ ಊರಿನಲ್ಲಿ ಬೆಳೆಯಲು ಚೆನ್ನಾಗಿ ಬರೆಯಲೆಂದು ಮಾಡುತ್ತಿದ್ದಾರೆ. ಕೋಲಾಟಗಳು, ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಅವರು ಆಡುತ್ತಿದ್ದಾರೆ. ಆ ಆನಂದ ಎಲ್ಲೇ ತೀರದು. ಇಂದು ನೀನು ಲೋಕಶಾಂತಿಗಾಗಿ ತೈಪೂಸಂ ಜ್ಯೋತಿ ಬೆಳಗಿಸಲು ಬರುತ್ತಿರುವೆ. ಈ ನೇರ ಪ್ರಸಾದ ವಿವರಣೆಯನ್ನು ನೀಡಲು ನಮ್ಮನ್ನು ಅರಿಸಿಕೊಂಡಿದ್ದೀಯ. ಈ ಭಾಗ್ಯ ನಮಗೆ ಕೊಟ್ಟಿರುವುದಕ್ಕೆ ನಾವು ಕೃತಜ್ಞತೆಗಳು ತಾಯಿ. ಇಲ್ಲಿ ಹೆಂಗಸರು ಶ್ರದ್ಧಾಭಕ್ತಿಯಿಂದ ಅಲ್ಲಿ ನೋಡಿ ಎಲ್ಲ ಉಡುಗೆ ತೊಡುಗೆಗಳನ್ನಿಟ್ಟು ಅಮ್ಮನಿಗೆ ನಾವು ಒಂದು ವರ್ಷಕ್ಕೆ ನಾವು ಏನು ಫಸಲುಗಳನ್ನು ನಾವು ಬೆಳಿತೀವಿ ಆ ಒಂದು ದವಸ ಧಾನ್ಯಗಳ ಜೊತೆಗೆ ಬಂದು ಅಮ್ಮನಿಗೆ ಅರ್ಪಿಸಿ ಈ ಒಂದು ದವಸ ಧಾನ್ಯಗಳನ್ನು ನಾವು ಸಂರಕ್ಷಿಸಬೇಕು. ಹಾಗೆ ಅಂತ ಅಮ್ಮನ ಜೊತೆ ಪ್ರಾರ್ಥನೆಯನ್ನು ಮಾಡುವ ಸಲುವಾಗಿ ಇವತ್ತೊಂದು ದಿನ ಎಲ್ಲ ಶಕ್ತಿಗಳು ಬರುತ್ತಿದ್ದಾರೆ. ಅಲ್ಲಿ ಕರಗಾಟವಾಡುವ ಒಂದು ದೃಶ್ಯವನ್ನು ನಾವು ನೋಡಬಹುದು. ಅದರ ಮುಂದೆ ತಮಟೆ ಈ ಜನಸಮೂಹವನ್ನು ನೋಡಿದರೆ ಇಲ್ಲಿ ಆ ಭಕ್ತಿ ಭಾವ. ಮಾರ್ಚ್ 3ನೇ ತಾರೀಕು ಮಾನವೀಯತೆಯ ವಿಕಾಸ ಹೊಂದಿಸುವ ಮಹಾಶಕ್ತಿ ಪೂಜ್ಯ ಶ್ರೀ ಬಂಗಾರು ಅಡಿಗಳ ಅವತಾರ ಶುಭ ದಿನ. ಆಧ್ಯಾತ್ಮಿಕ ಭೂಮಿಯಾದ ಮೇಲ್ಮರುವತ್ತೂರಿಗೆ ಸೇರಿ ಬನ್ನಿರಿ, ಅವಳ ಪಾದ ನಮಿಸಿರಿ, ಅಮ್ಮನ ದಿವ್ಯ ಕೃಪೆ ಪಡೆಯಿರಿ.